ಹಾಗೂ ಇಲ್ಲಿ ನೆರೆದಿರುವ ಟೀಚರ್ಸ್ಗಳೆಲ್ಲರಿಗೂ ನನ್ನ ನಮಸ್ಕಾರ. ನಾನು ರಮಾಮಣಿ, ಇಲ್ಲಿ ಕಲಾಭಾರತಿಯಲ್ಲಿ ವೀಣೆ ಕ್ಲಾಸ್ನ ಮಾಡ್ತೀನಿ. ತುಂಬ ಜನ ನೀವು ಈ ಶಾಲೆಗೆ ಬರ್ತೀರಾ, ಆದರೂ ನಿಮಗೆ ಇಲ್ಲಿ ಕಲಾಭಾರತಿಯಲ್ಲಿ ಏನೇನು ನಡೆಯುತ್ತೆ ಅನ್ನೋ ವಿಷಯ ನಿಮ್ಗೆ ಎಷ್ಟೋ ಜನ ಗೊತ್ತಿಲ್ಲ. ಹಾಗಾಗಿ ನಮ್ಮ ಮೇಡಮ್ನವರು ನಿಮಗೆಲ್ಲರಿಗೂ ಒಂದು ಡೆಮೋ ಕೊಡಲಿಕ್ಕೆ ಹೇಳಿದ್ದಾರೆ. ಅದರಿಂದ ಇಲ್ಲಿ ನೀವು ಎಲ್ಲರೂ ವೀಣೆ ಕಲಿಯೋಕ್ಕೆ ಯಾರಿಗೆ ಇಷ್ಟ ಇದೆಯೋ ಅವರು ವೀಣೆನ ಕಲಿಬಹುದು. ಮತ್ತು ನೀವು ಕಲಿಕೆ ಆಗಲ್ಲ ಅಂತಂದರೆ ನಿಮ್ಮ ಪೇರೆಂಟ್ಸ್ಗಳು, ನಿಮ್ಮ ತಾಯಿಗಳು ಬಂದು ಸೇರ್ಕೋಬೋದು. ಅದಕ್ಕೂ ಕೂಡ ಅವಕಾಶ ಇದೆ. ಯಾಕೆಂದರೆ ವೀಣೆನ ಹೆಚ್ಚಾಗಿ ಸ್ವಲ್ಪ ದೊಡ್ಡವರೇ ನುಡಿಸೋದ್ರಿಂದ ನೀವು ಹೋಗಿ ನಿಮ್ಮ ಮನೇಲಿ ನಿಮ್ಮ ಅಮ್ಮನಿಗೆ ಹೇಳ್ಬೋದು, ಅಮ್ಮ ವೀಣೆ ಕ್ಲಾಸ್ ನಡೆಯುತ್ತೆ, ನೀನು ಬೇಕಾದರೆ ಇಲ್ಲಿ ಸೇರ್ಕೊಳ್ಳಿ ನೀವು ಅಂತ ನಿಮ್ಮ ಪೇರೆಂಟ್ಸ್ಗೆ ಹೇಳ್ಬಹುದು. ಮತ್ತು ಈ ದೊಡ್ಡ ಹುಡುಗರೆಲ್ಲ, ಈ ವೃತ್ತ ಹುಡುಗರೆಲ್ಲ ವೀಣೆ ಕ್ಲಾಸ್ಗೆ ಸೇರಬಹುದು. ಈಗ ನಾವು ಸಣ್ಣದಾಗಿ ಒಂದು ಇವರು ನುಡಿಸಿ ತೋರಿಸ್ತಾರೆ, ಅದನ್ನು ನೋಡಿ ನೀವು ಇಷ್ಟಪಟ್ಟು ಈ ಶಾಲೆಗೆ ಆದಷ್ಟು ಎಲ್ಲ ಸೇರಿಕೊಳ್ಳಿಕ್ಕೆ ನಾವು ಇಲ್ಲಿ ನಿಮಗೆ ಕರೆದಿದ್ದೇವೆ. ಹೇಳಿ. ಅಮೃತ ವರ್ಷಿನಿದಾಗ ಸುಧಾಮಯ್ಯ ಅಂತ ಹಾಗೆ
ಇವ್ರ ಹೆಸರು ಲತಾ ಅಂತ, ಲತಾ ಮೌಳಿ. ಇವರು ಇಲ್ಲೇ ಶಾಲೆಗೆ ಬರ್ತಾ ಇದ್ದಾರೆ. ಇವರು ಜೂನಿಯರ್ ಆಗಿ ಸೀನಿಯರ್ ಕಲಿತಾ ಇದ್ದಾರೆ. ಈಗ ನೀವು ಕೂಡ ನಿಮ್ಮ ಪೇರೆಂಟ್ಸ್ಗೆ ಹೋಗಿ ಈ ವಿಷಯನ ತಿಳಿಸ್ಬೋದು. ದೊಡ್ಡವರು ಕಲಿಕಾಗಲ್ಲ. ಮತ್ತು ಸ್ವಲ್ಪ ದೊಡ್ಡ ಮಕ್ಕಳು, ಇಂಥ ದೊಡ್ಡ ಮಕ್ಕಳೆಲ್ಲ ಈ ಶಾಲೆಗೆ ಸೇರ್ಕೊಳ್ತಾರೆ. ನಿಮಗೆ ಏನಾದ್ರು ಕ್ವಶನ್ ಕೇಳೋದಿದ್ರೆ ಕೇಳ್ಬೋದು. ಇಯರ್ಸ್ ಆಯಿತು. ಇವರು 6 ಇಯರ್ಸ್ ಆಯಿತು ಅವರು ಬಂದು. ಜೂನಿಯರ್ ವರ್ಷ ತಗೊಳುತ್ತೆ. ಆಮೇಲೆ To understand the string, the position of your finger, placing this on your lap, and then the focus of controlling both the hands, all these things takes time. It's a skill. The more you practice, the more you will become expert in it. It's not about you practice 2 days in a week and you become an expert after 1 year. No. ಅವ್ರು 2 ದಿನ ಕಳಿಸ್ತಾರೆ, ಬಟ್ ನೀವು ಮನೆಯಲ್ಲಿ ಹೋಗಿ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ. ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ನಿಮಗೆ ಮತ್ತು ಕಲಿಯೋದ್ರಿಂದ ನಿಮಗೆ ಕಾನ್ಸಂಟ್ರೇಷನ್, ಫೋಕಸ್ ಇವುಗಳೆಲ್ಲ ಕೂಡ ಸಾಧ್ಯ ಇದೆ. ನೀವು ಇದು ಒಂದೇ ಸಮ ಓದ್ತಾ ಇರುವಾಗ ಸ್ವಲ್ಪ ಚೇಂಜಸ್ ಬೇಕೊಂಡಾಗ ವೀಣೆನ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮಗೆ ಮ್ಯಾಥ್ಸು, ಸೈನ್ಸು ಇವೆಲ್ಲ ಚೆನ್ನಾಗಿ ತಲೆಗೆ ಹೋಗುತ್ತೆ. ಆದ್ದರಿಂದ ಇದನ್ನು ಸೈಡ್ ಫೋಕಸ್ ಯಾರ್ಯಾರಿಗೆ ಓದೋದ್ರಲ್ಲಿ ಫೋಕಸ್ ಇರ್ತಾ ಇಲ್ಲ, ಕಾನ್ಸಂಟ್ರೇಷನ್ ಇಲ್ಲ, ಮಾರ್ಕ್ಸ್ ಕಡಿಮೆ ಬರ್ತಾ ಇರೋದು, ಕೂತ್ಕೊಳ್ಳೋಕೆ ಆಗ್ತಾ ಇಲ್ಲ, ಆ ಥರ ಮಕ್ಕಳು ಈ ಥರ ಡಿಫ್ರೆಂಟ್ ಆಗಿ ಇರೋದು ಸ್ಕಿಲ್ಸ್ ಟ್ರೈ ಮಾಡಿದ್ರೆ ಖಂಡಿತ ಸಕ್ಸಸ್. you can improve in your academics also, is what ma'am is telling. Can be any classical instruments, vocal, anything you can. But apart from academics, if you get enrolled for this, you will see some differences in the way you are able to focus in your academics. ನನ್ನ ಹೆಸರು ಸೌಂದರ್ಯ ಅಂತ. ನಾನು ಕಲಾಭಾರತಿ ಅಂದರೆ BBP ಅವರ ಮಾಡಿರೋ ಕಲಾಭಾರತಿ ಸೆಕ್ಷನ್ ಭರತನಾಟ್ಯಂ ಟೀಚರ್ ನಾನು. ಓಕೆನಾ? ನಿಮ್ಗೆ ಇವಾಗ ಭರತನಾಟ್ಯ ಅಂದರೆ ಏನು ಅಂತ ಗೊತ್ತಿಲ್ಲ ಅಲ್ವಾ?
ಸೊ ನಿಮ್ಗೆ ಅರ್ಥ ಆಗೋ ಮಟ್ಟಕ್ಕೆ ನಾನು ಹೇಳ್ತೀನಿ. ನಾನು ಏನು ಕಲ್ತಿದ್ದೀನೋ ನಿಮ್ಗೆಲ್ರಿಗೂ ಬೇಸಿಕ್ ಅರ್ಥ ಆಗಲಿ ಅಂದ್ಬಿಟ್ಟು ನಾನು ಡೆಮೋ ಕೊಡ್ತಾರೆ, ಸರಿನಾ? ಸೊ ಇವಾಗ ಭರತನಾಟ್ಯ ಹೆಂಗೆ ಒರಿಜಿನೇಟ್ ಆಯಿತು ಅನ್ನೋದಕ್ಕೆ ಒಂದು ಕಥೆ ಇದೆ, ಸರಿನಾ? ಅದು ನಾಟ್ಯಶಾಸ್ತ್ರದಿಂದ ಭರತನಾಟ್ಯ ಬಂತು. ಸೊ ನಾಟ್ಯಶಾಸ್ತ್ರ ಹೆಂಗೆ ಬಂತು ಅಂತಂದರೆ, ದೇವತೆಗಳು ಗೊತ್ತಲ್ವಾ ನಿಮಗೆ? ದೇವತೆಗಳ ರಾಜ ಯಾರು? ವೆರಿ ಗುಡ್. ಈ ದೇವತೆಗಳಿಗೆ ಬಿಡುವಿನ ಕಾಲ ಇರುತ್ತೆ, ಫ್ರೀ ಇರುತ್ತೆ, ಅವ್ರಿಗೇನು ಟೈಮ್ ಪಾಸ್ ಆಗ್ತಿರಲ್ಲಪ್ಪ. ಅವಾಗ ಅವರೆಲ್ಲರೂ ಇಂದ್ರನ ಆಸ್ಥಾನಕ್ಕೆ ಬರ್ತಾರೆ. ಅಲ್ಲಿ ಯಾರು? ಬ್ರಹ್ಮ ಕೂಡ ಇರ್ತಾನೆ. ಬ್ರಹ್ಮನ ಹತ್ರ ಹೇಳ್ತಾರೆ, ನೋಡಿ ನಮ್ಗೆ ಈ ಥರ ಟೈಮ್ ಪಾಸೇ ಆಗ್ತಾ ಇಲ್ವಲ್ಲ, ಸೊ ನಮ್ಗೆ ಏನಾದ್ರು ಒಂದು ವೇದದ ಥರ ಮಾಡ್ಕೊಡಿ. ಬಟ್ 4 ವೇದಾಸ್ ಇದೆ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಈ 4 ವೇದ ನಮಗೆ ಬೇಡ. ನೀವು ಆಲ್ರೆಡಿ ಇದು ಮಾಡಿಬಿಟ್ಟಿದ್ದೀರಾ, ಇವು ಇಂಥವರೇ ಕಲಿಬೇಕು, ಇಂಥ ಕ್ಯಾಸ್ಟವರೇ ಕಲಿಬೇಕು ಅಂದ್ಬಿಟ್ಟು ಮಾಡಿಬಿಟ್ಟಿದ್ದೀರಾ, ಮತ್ತು ಅದು ಕಷ್ಟ ಕಲಿಯೋಕ್ಕೆ. ನಮಗೆ ಒಂದು 5th ವೇದ ಬೇಕು. ಆ 5th ವೇದ ಹೆಂಗಿರಬೇಕು? ಬೋತ್ ಫಾರ್ ದ ಪರ್ಪಸ್ ಆಫ್ ಎಜುಕೇಷನ್ ಆ್ಯಸ್ ವೆಲ್ ಆಸ್ ಎಂಟರ್ಟೈನ್ಮೆಂಟ್. ಆಯಿತಾ? ಎರಡಿಗೂ ಕೂಡ ಯೂಸ್ ಆಗೋವಂಥದ್ದು ಒಂದು ವೇದ ಬೇಕು ಅಂತ ಕೇಳ್ತಾರೆ. ಸೊ ಬ್ರಹ್ಮ ಏನು ಮಾಡ್ತಾನೆ ಅವಾಗ? ಯೋಗ ನಿದ್ರೆಗೆ ಹೋಗಿ ಋಗ್ವೇದ, ಯಜುರ್ವೇದ ಹೇಳ್ದೆ ಅಲ್ವಾ 4 ವೇದ. ಋಗ್ವೇದದಿಂದ ಪಾಠ, ಋಗ್ವೇದ ಅಂದ್ರೆ ಪಾಠ, ಸಾಮವೇದದಿಂದ ಸಂಗೀತ. ಇವಾಗ ನಿಮಗೆ ಋಗ್ವೇದ ಅಂತಂದ್ರೆ ಲೆಸನ್ ಅಂತ ಅನ್ಕೊಳ್ಳಿ, ಓಕೆನಾ? ಋಗ್ವೇದ ಇಸ್ ಮ್ಯೂಸಿಕ್, ಆದರೆ ಸಾಮವೇದ ಏನಾಗುತ್ತೆ ಅದರಲ್ಲಿ? ಮ್ಯೂಸಿಕ್. ನಿಮ್ಗೆ ಹಾಡಕ್ಕೆ ಏನು ಹಾಡ್ತೀರಾ? ಅಂತ ಹಾಡ್ತಾ ಇರ್ತೀರಾ? ಇಲ್ಲ ಅಲ್ವಾ? ಅದಕ್ಕೆ ಸ್ವರ ಬೇಕು, ಸಾಹಿತ್ಯ ಬೇಕು ಹಾಡಕ್ಕೆ. ಸೊ ಸಾಮವೇದದಲ್ಲಿ ಋಗ್ವೇದದನ್ನು ಕೂಡ ಆಲ್ಮೋಸ್ಟ್ ಋಗ್ವೇದದಿದೆ, ಬಟ್ ಮೆಲೋಡಿಯಸ್ ಆಗಿ ನಾವು ಹೇಳ್ತೀವಿ, ಸಂಗೀತನ ತಗೊಂಡಿರೋದು. ನೆಕ್ಸ್ಟು ಅಥರ್ವಣ ವೇದ. ಅಥರ್ವಣ ವೇದದಿಂದ ರಸ. ರಸ ಅಂತಂದ್ರೆ ಏನು? ಶೃಂಗಾರ, ಹಾಸ್ಯ, ಕರುಣ, ರೌದ್ರ, ವೀರ, ಭಯಾನಕ, ಬೀಭತ್ಸ, ಅದ್ಭುತ, ಶಾಂತ. ಎಷ್ಟಿದೆ? 9 ಇದೆ. ಎಕ್ಸ್ಪ್ರೆಷನ್ ನೀವೇ ಮಾಡ್ತೀರಾ ಅಲ್ವಾ? ಮಿಸ್ ಏನಾದ್ರು ಮ್ಯಾಮ್ ಏನಾದ್ರು ಬೈದ್ರೆ ಮುಖ ಹಿಂಗೆ ಮಾಡ್ಕೊಡ್ತೀರಾ, ಖುಷಿಯಾಗಿರ್ತೀರಾ ಮ್ಯಾಮ್ ಬೈದ್ರೆ? ಇಲ್ಲ ಅಲ್ವಾ? ಹಾಗೆ ಈ ರಸಗಳನ್ನ ತಗೊಂಡಿರೋದು ಯಾವುದರಿಂದ? ಅಥರ್ವಣ ವೇದದಿಂದ ರಸ. ಯಜುರ್ವೇದದಿಂದ ಅಭಿನಯ. ಅಭಿನಯ ಅಂತಂದ್ರೆ ಏನು? ನಿಮ್ಗೆ ಮಟ್ಟಿಗೆ ತಿಳ್ಕೊಂಡ ಮಟ್ಟಿಗೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುವಂಥದ್ದು ಅಭಿನಯ ಅಂತಂದರೆ ಇಟ್ ಕನ್ಸಿಸ್ಟ್ ಆಫ್ ಆ್ಯಕ್ಷನ್ ಇರುತ್ತೆ ಮತ್ತು ಇಮಿಟೇಟ್. ಇವಾಗ ನೀವೇ ಇರ್ತೀರಲ್ಲ, ಮ್ಯಾಮ್ ಹೆಂಗೆ ಪಾಠ ಮಾಡ್ತಾರೆ, ಹಿಂಗೆ ನಡ್ಕೊಂಡು ಬರ್ತಾರೆ ಅಂತೆಲ್ಲ ಇಮಿಟೇಟ್ ಮಾಡ್ತೀರಾ ಅಲ್ವಾ? ಸೊ ಅಭಿನಯನ ತೊಗೊಂಡಿರ್ತಾರೆ. ಸೊ ಈ 4 ವೇದದಿಂದನೂ ಅಷ್ಟು ಅಂಶನ ತಗೊಂಡು ಇನ್ನೊಂದು ವೇದ ಮಾಡ್ತಾರೆ, 5th ವೇದ ಅಂತ ಕನ್ಸಿಡರ್ ಮಾಡ್ತಾರೆ. ಯಾವುದದು? ನಾಟ್ಯಶಾಸ್ತ್ರ. ಯಾವುದು? ಇವಾಗೇನೋ ಮಾಡಾಯ್ತು, ನಿಮಗೂ ಅಷ್ಟೇ ಟೆಕ್ಸ್ಟ್ ಬುಕ್ಸ್ ಎಲ್ಲ ಬಂದಾಯ್ತು. ಏನು ಮಾಡ್ತೀರಾ? ದಿನ ಪೂಜೆ ಮಾಡ್ತೀರಾ, ಅದಕ್ಕೆ ಓದ್ತೀರಾ ಅಲ್ವಾ? ಓದ್ತೀರಾ, ಬರೀತೀರಾ, ಎಲ್ಲ ಮಾಡ್ತೀರಾ ಅಲ್ವಾ? ಹಾಗೆ ಈ ವೇದನ ಯಾರು ಸೂಕ್ತವಾಗಿರೋರು ಅದನ್ನ ಪ್ರಾಕ್ಟೀಸ್ ಮಾಡಬೇಕು. ಇವಾಗ ದೇವತೆಗಳಿಗೇನು, ಅವ್ರು ಜಾಸ್ತಿ ಸುಖವನ್ನೇ ಇಷ್ಟಪಡೋರು, ಕಷ್ಟನ ಪಡಕ್ಕೆ ಹೋಗಲ್ಲ ಅವರು, ಗೊತ್ತಾಯ್ತಾ? ಅದನ್ನ ನಾಟ್ಯಶಾಸ್ತ್ರನ ಎಂಥವ್ರಿಗೆ ಕೊಡು. ಬ್ರಹ್ಮ ಹೇಳ್ತಾನೆ, ಇಂದ್ರನ್ ಹೇಳ್ತಾನೆ, ಇದನ್ನ ಎಂಥವ್ರಿಗೆ ಕೊಡು ಅಂತಂದ್ರೆ ಎಷ್ಟೇ ಕಷ್ಟ ಬಂದರೂ ಕೂಡ ಅವ್ರು ಹಿಂಜರಿಬಾರ್ದು. ವಿತ್ ಅಟ್ಮೋಸ್ಟ್ ಡೆಡಿಕೇಶನ್, ಡಿಸಿಪ್ಲಿನ್ ಇಂಥ ಕಲಿಯೋರಿಗೆ ಕೊಡು ಅಂತ ಹೇಳ್ತಾನೆ. ಸೊ ಇಂದ್ರ ಅವಾಗ ಏನು ಮಾಡ್ತಾನೆ? ಇಷ್ಟು ಡಿಸಿಪ್ಲಿನಲ್ಲಿ ಯಾರಿಗಿರುತ್ತೆ? ಮನುಷ್ಯರಿಗಂತೂ ಸ್ವಲ್ಪ ಕಡಿಮೆ. ಯಾರಿಗಿರುತ್ತೆ? ಶಿವ. ದೇವರಲ್ಲ, ದೇವರಿಗಿಲ್ಲ. ಬ್ರಹ್ಮನೇ ಕ್ರಿಯೇಟ್ ಮಾಡಿದ್ದಲ್ವಾ? ಶಿವಂದು ಬರುತ್ತೆ. ಶಿವಂದು ಬರುತ್ತೆ, ಅವನದು ತಾಂಡವನ ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ. ಶಿವನೇ ಹೇಳ್ಕೊಡ್ತಾನೆ, ಅವನೇನು ಕಲ್ತ್ಕೊಳ್ಳಲ್ಲ. ಋಷಿ ಮುನಿಗಳು ಗೊತ್ತಾ? ಅವ್ರು ಏನ್ ಮಾಡ್ತಾರೆ ಋಷಿ ಮುನಿಗಳು? ತಪಸ್ಸು. ಮತ್ತೆ ವೇದಗಳನ್ನ ಅಧ್ಯಯನ ಮಾಡ್ತಾರಲ್ವಾ? ಬರೀ ತಪಸ್ಸು ಮಾಡ್ತಿರ್ತಾರ? ಹೌದು. ಇವರು ಏನ್ ಮಾಡ್ತಾರೆ? ಋಷಿ ಮುನಿ. ಭರತ ಮುನಿ. ಯಾರು? ಭರತನಾಟ್ಯ ಅಂತ ಹೆಸರು ಬಂದಿದ್ದೆ ಮೇನ್ಲಿ ಭರತ ಮುನಿಯಿಂದನೇ ಹೆಸರು ಬಂದಿದೆ, ಆಯ್ತಾ? ಭರತ ಮುನಿ ಅಂದ್ರೆ ಋಷಿಗಳಿಗೆ, ಋಷಿ ದೇ ಆರ್ ಕನ್ಸಿಡರ್ಡ್ ಆಸ್ ಹ್ಯೂಮನ್ಸ್ ಆಗಿದ್ರು ಅವರು ಮನುಷ್ಯ ರೂಪದಲ್ಲಿರುವ ದೇವತೆಗಳು. ಅವ್ರು ಯಾವುದಕ್ಕೂ ಕೂಡ ಅಂಜಲ, ಕಷ್ಟನೋ ಸುಖನೋ ಏನಾದರೂ ಅವರು ಫುಲ್ ಡೆಡಿಕೇಶನ್, ಡಿಸಿಪ್ಲಿನ್ ಅಂತ ಕಲಿತಾರೆ. ಸೊ ಅದಕ್ಕೆ ಭರತ ಮುನಿಗೆ ಕೊಡ್ತಾರೆ. ಯಾರು ಕೊಡೋದು? ಇಂದ್ರ. ಸೊ ಅವನು ಭರತ ಮುನಿ ಹಿ ವಾಸ್ ವೆರಿ ಥ್ಯಾಂಕ್ಫುಲ್ ಫಾರ್ ಬ್ರಹ್ಮ. ಮತ್ತು ಅವನು ಅತ್ಯಂತ ಶ್ರದ್ಧೆ ನಿಷ್ಠೆ ಅಂತ ಹೇಳ್ದೆ ಅಲ್ವಾ? ಕಲಿಯೋಕ್ಕೆ ಕಲ್ತ್ಕೊಂಡು ಅವರೊಬ್ಬರೇ ಓದ್ಕೋತಾರ? ನಿಮಗೆಲ್ಲ ಹೇಳ್ತಾರಲ್ವ, ಟೀಚ್
ಇರ್ತಾರಲ್ವಾ, ಹಾಗೆ ಭರತ ಮುನಿನೂ ಅಷ್ಟೇ ಅವನ ಸ್ಟೂಡೆಂಟ್ಸ್ಗೆ ಟೀಚ್ ಮಾಡ್ತಾನೆ. ಎಷ್ಟು ಜನ ಸ್ಟೂಡೆಂಟ್ಸ್ಗೆ? 100, ಒಬ್ರಿಬ್ರಲ್ಲ, 100 ಸ್ಟೂಡೆಂಟ್ಸ್ಗೆ ಟೀಚ್ ಮಾಡ್ತಾನೆ. ಆಮೇಲೆ ಆಯಿತು, ಅವನಲ್ಲೇ ಟೀಚ್ ಮಾಡ್ಕೊಂಡ, ಅವ್ರವ್ರಿಗೆ ಮುಗ್ದೋಗ್ಬಿಡ್ತಾ ಇತ್ತು. ಬಟ್ ನಹುಷ ಮಹಾರಾಜ ಅಂತ ಇರ್ತಾನೆ. ಯಾವ ಮಹಾರಾಜ? ಆ ನಹುಷ ಮಹಾರಾಜ ಏನ್ ಮಾಡ್ತಾನೆ ಅಂತಂದ್ರೆ, ಇವ್ರು ಕಲ್ತಿರ್ತಾರಲ್ವಾ ಯಾರ ಸ್ಟೂಡೆಂಟ್ಸು? ಭರತ ಮುನಿ ಸ್ಟೂಡೆಂಟ್ಸ್. ಭರತ ಮುನಿ ಸ್ಟೂಡೆಂಟ್ಸ್ನೆಲ್ಲ ಬನ್ನಿ ನನ್ನ ರಾಜ್ಯ ಕೊಡ್ತೀನಿ, ನನ್ನ ಅರಮನೆಯಲ್ಲೇ ಹೇಳ್ಕೊಡಿ. ಮಾಮೂಲಿ ಜನ ಇರ್ತಾರಲ್ವಾ, ಪ್ರಜೆಗಳಿಗೆಲ್ಲ ಹೇಳ್ಕೊಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಹಿಂಗೆ ಅವ್ರ ಸ್ಟೂಡೆಂಟ್ಸಿಂದ ಇವ್ರು, ಇವ್ರ ಸ್ಟೂಡೆಂಟ್ಸಿಂದ ಅವರು, ಹಂಗೆ ಬಂದು ಬಂದು ಇವಾಗಲೂ ಕೂಡ ನಾವು ಭೂಲೋಕದಲ್ಲಿ ಇದೆ ಏನಿದೆ? ಭರತನಾಟ್ಯ ಇದೆ. ಇದು ಚಿಕ್ಕ ಸ್ಟೋರಿ, ನಾಟ್ಯಶಾಸ್ತ್ರದ ಉಗಮ ಹೆಂಗೆ ಅದು ಬಂತು ಅಂತ. ಶ್ಲೋಕನೇ ಇದೆ, ಜಗ್ರಾಹ ಪಾಠ್ಯಂ ಋಗ್ವೇದಾತ್ ಸಾಮಾಭ್ಯೋಗೀತಮೇವ ಚ ಯಜುರ್ವೇದಾತ್ ಅಭಿನಯಾನ್ ರಸಾನ್ ಅಥರ್ವಣಾದಪಿ. ಅರ್ಥ ಆಯ್ತಾ ಇದು ಶ್ಲೋಕ? ನಿಮಗೆಲ್ಲ ಗೊತ್ತಾಯ್ತು ಭರತನಾಟ್ಯ ಹೆಂಗೆ ಬಂತು, ಭರತ ಮುನಿಂದ ಬಂತು, ನಾಟ್ಯಶಾಸ್ತ್ರ ಎಲ್ಲ. ಇವಾಗ ಭರತನಾಟ್ಯದಲ್ಲಿ ಫಸ್ಟ್ ಬೇಸಿಕ್ ಏನು ಕಲಿತೀರಾ ನೀವು? ನೀವೇ ಅಷ್ಟೇ, ನೀವು ಚಿಕ್ಕವರದಾಗ ಏನು ಫಸ್ಟ್ ಕಲ್ತಿದ್ದು? ಫಸ್ಟ್ ಏನು ಟೆಕ್ಸ್ಟ್ ಬುಕ್, ಪೊಯಮು, ಲೆಸನ್ ಎಲ್ಲ ಓದೋಕೆ ಶುರು ಮಾಡಿಬಿಟ್ರಾ? ABCD ವರ್ಣಮಾಲೆ ಅಲ್ವಾ? ಹಾಗೇನೆ ಭರತನಾಟ್ಯದಲ್ಲಿ ಬೇಸಿಕ್ಕು ಅಳುವು. ಓಕೆನಾ? ಈ ಅಳುವು ಅಂದರೆ ಏನು ಅಂತ ನೀವೆಲ್ಲರೂ ಕೇಳ್ತೀರಾ. ಇದು ಸಣ್ಣ ಸಣ್ಣ ಹೆಜ್ಜೆಗಳ ಗುಂಪು. ಓಕೆನಾ? ಸೆವೆರಲ್ ಸ್ಟೆಪ್ಸ್ ವಿಚ್ ಗ್ರೂಪ್ಸ್, ಅದನ್ನ ನಾವು ಅಳುವು ಅಂತ ಹೇಳ್ತೀವಿ. ನಿಮಗೆ ಆಲ್ಫಾಬೆಟ್ ಕಲಿಬೇಕಾದ್ರೂ ಎಷ್ಟು ದಿವಸ ತಗೊಂಡ್ರಿ ಕಲಿಯೋಕ್ಕೆ? 1 ಇಯರ್, ಆಲ್ಮೋಸ್ಟ್ 1 ಇಯರ್. ನೀವು ಕೆಲವೊಬ್ರು ಚಿಕ್ಕವಳು, ನಿಮ್ಮ ಇಂಟೆಲಿಜೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೊಬ್ರು ಬೇಗ ಕಲಿತ್ಬಿಡ್ತಾರೆ, 6 ತಿಂಗಳಿಗೆ ಕಲಿತ್ಬಿಡ್ತಾರೆ. ಅಂದರೆ ಹುಟ್ಟಿದಾಗ 6 ತಿಂಗಳಿಗಲ್ಲ, ಕೇಳ್ಕೊಳ್ಬೇಕಾದ್ರೆ 6 ಮಂತ್ಸ್ಗೆ ಕಲಿತ್ಬಿಡ್ತಾರೆ. ಅದು ನಿಮ್ಮ ಇಂಟೆಲಿಜೆನ್ಸ್ ಮೇಲೆ ಡಿಪೆಂಡ್ ಅಲ್ವಾ? ಹಾಗೆ ಭರತನಾಟ್ಯದಲ್ಲೂ ಕೂಡ ಅಳುವನ್ನ ಪ್ರಾಕ್ಟೀಸ್ ಮಾಡೋಕ್ಕೆ, ಯಾಕೆಂದರೆ ಅದೇ ಬೇಸಿಕ್ಸ್. ಅದಿಲ್ಲ ಅಂತಂದರೆ ನೀವೇನು ಮುಂದೆ ಕಲಿಯೋಕ್ಕಾಗಲ್ಲ ಅಡುಗು ಇಲ್ಲ. ಸೊ ಇದನ್ನು ಕಲಿಯೋಕ್ಕೂ ಕೂಡ ನಿಮಗೆ ಮಿನಿಮಮ್ 1.5 hours ಬೇಕು, 1.5 years. ಓಕೆನಾ? ಅರ್ಥ ಆಯ್ತಾ? ನಿಮ್ಗೆ ಇವಾಗ ಒಂದು ಅಡುವನ್ನ ನಾನು ಮಾಡಿ ತೋರಿಸ್ತೀನಿ, ಹೆಂಗಿರುತ್ತೆ ಅಂತ ಮಾಡಿ ತೋರಿಸ್ತೀನಿ. ಓಕೆನಾ? ನಾನು ಡ್ಯಾನ್ಸ್ ಕ್ಲಾಸ್ ಅವ್ರಿಗೆ ಗೊತ್ತಿರುತ್ತೆ. ನನ್ನ ಡ್ಯಾನ್ಸ್ ಕ್ಲಾಸ್ ಸ್ಟೂಡೆಂಟ್ ದಿಶಾ. ಮತ್ತೆ ಯಾರು ಇದ್ದೀರಾ? ದಿಶಾ ಕೈ ಅವಳು ಬರ್ತಿದ್ದಾಳೆ ಡ್ಯಾನ್ಸ್ ಕ್ಲಾಸ್ಗೆ, ಅವಳು ಗೊತ್ತಿರುತ್ತೆ. ಓಕೆನಾ? ಫಸ್ಟ್ ಅಡುಗು ತಟ್ಟಡುಗು ಅಂತ. ತಳ್ಳ ಅಂಗು ತಕ್ಕದಿ ತಕ್ಕದ ದಿಂಗಿನ ತೈ 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 ತ ತೈ 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 ತಕ್ಕದ ದಿಂಗಿನ ತು ತೈ 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 ತ ತೈ 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 ತಕ್ಕದ ದಿಂಗಿನ ತು. ಹಿಂಗೆ ಇರುತ್ತೆ, 3 ಸ್ಪೀಡ್ಸಲ್ಲಿ ಇರುತ್ತೆ. ಅರ್ಥ ಆಯ್ತಾ? ಈ ಅಡುಗುಗಳನ್ನೆಲ್ಲ ಸೇರ್ಬಿಟ್ಟು ಮಾಡ್ತೀವಿ ಅಲ್ವಾ? ಇನ್ನೊಂದು ನೆಕ್ಸ್ಟ್ ಬೇಸಿಕ್ ನೃತ್ಯ ಮತ್ತೆ ನೃತ್ಯ ಅಂತ ಕರೀತಾರೆ. ಇವಾಗ ನಾನು ಮಾಡಿದ್ನಲ್ಲ, ಇದು ನೃತ್ಯ ವಿತೌಟ್ ಎನ್ ಎಕ್ಸ್ಪ್ರೆಷನ್. ಹಿಂಗೆಲ್ಲ ಮಾಡ್ತಾ ಇದ್ನ, ಫುಲ್ ಹಿಂಗೆಲ್ಲ ಮಾಡ್ತಾ ಇದ್ನ, ಎಕ್ಸ್ಪ್ರೆಷನ್ಸ್ ತೋರಿಸ್ತಾ ಇದ್ನ. ಇದರಲ್ಲಿ ಏನು ಕೂಡ ಎಕ್ಸ್ಪ್ರೆಷನ್ಸ್ ನಿಮಗೆ ಬರಲ್ಲ. ಇದರಲ್ಲಿ ನಾನು ವರ್ಣಿಸ್ತಾ ಇದ್ದಲ್ವಾ, ಎಕ್ಸ್ಪ್ರೆಷನ್ಸ್ ತೋರಿಸ್ತಾ ಇದ್ದೆ. ಅರ್ಥ ಆಗ್ತಾ ಇದೆಯಾ ಹೇಳಿದ್ದು? ಆಯ್ತು, ಇದೆಲ್ಲ ಮಾಡಾಯ್ತು. ಇವಾಗ ಭರತನಾಟ್ಯ ಏನಕ್ಕೆ ಕಲಿಬೇಕು? ಅಡ್ವಾಂಟೇಜಸ್ ಏನು ಅದರ ತಿಳ್ಕೊಬೇಕಲ್ವಾ? ಸೊ ಭರತನಾಟ್ಯನ ನೀವು ಫ್ಯೂ ಇಯರ್ಸ್, ಅಂದರೆ 1 ದಿವಸ 2 ದಿವಸ ಮಾಡೋದ್ರಿಂದ ಅಡ್ವಾಂಟೇಜಸ್ ಖಂಡಿತವಾಗ್ಲೂ ಸಿಗಲ್ಲ. ಇಯರ್ಸ್ ಆಫ್ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮಗೆ ಏನೇನೆಲ್ಲ ಅಡ್ವಾಂಟೇಜಸ್ ಆಗುತ್ತೆ? ನಿಮಗೆ ಮಸಲ್ಸ್ ಸ್ಟ್ರಾಂಗ್ ಆಗುತ್ತೆ,
ಏನಾಯಿತು ಕೇಳಿಸ್ಕೊಳ್ಳಿ, ನಾನು 5 ನಿಮಿಷ ಹೊರಟೋಗ್ತೀನಿ ನಾನು. ಮನ್ಸಾಗಲ್ಲ ಅಂತೆಲ್ಲ ಅಂತೀರಾ ಅಲ್ವಾ? ಕಾನ್ಸಂಟ್ರೇಷನ್ ಕೂಡ ಜಾಸ್ತಿ ಆಗುತ್ತೆ, ಓಕೆನಾ? ನಾಟ್ ಓನ್ಲಿ ಫಿಸಿಕಲಿ, ಮೆಂಟಲಿ ಕೂಡ ನಿಮ್ಗೆ ಏನೋ ಸ್ಟ್ರೆಸ್ ಆಗಿರುತ್ತೆ, ಬೇಜಾರಾಗಿರುತ್ತೆ ಅಂತಂದರೆ ಡ್ಯಾನ್ಸ್ ಮಾಡೋದ್ರಿಂದ ನಿಮಗೆ ಅದೆಲ್ಲ ಹೊಟ್ಟೋಗುತ್ತೆ, ಬೇಜಾರೆಲ್ಲ ಹೊಟ್ಟೋಗುತ್ತೆ. ನಿಮಗೆ ಸೋ ಹ್ಯಾಪಿ, ಗೊತ್ತಾಯ್ತಾ? ಇನ್ನೂ ತುಂಬ ಅಡ್ವಾಂಟೇಜಸ್ ಇದೆ. ಡಿಸ್ಅಡ್ವಾಂಟೇಜಸ್ ಅಂತೂ ಖಂಡಿತವಾಗ್ಲೂ ಇಲ್ಲ. ವಿತ್ ಅಮೌಂಟ್ ಆಫ್ ಪ್ರಾಕ್ಟೀಸ್ ಬೇಕು. ಫಸ್ಟ್ ಡೇ ಸೆಕೆಂಡ್ ಡೇಯಿಂದನೇ ಬರಲ್ಲ, ನೀವು ಹಾಗೆ ಪ್ರಾಕ್ಟೀಸ್ ಮಾಡ್ತಾ 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 ಗೊತ್ತಾಗುತ್ತೆ. ಮತ್ತು ಲಾಸ್ಟ್ ಇನ್ನೊಂದು ಮೇನ್ಲಿ ಟೈಮ್ ಮ್ಯಾನೇಜ್ಮೆಂಟ್ ನಿಮ್ಮದು ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಎಷ್ಟೊತ್ತು ಓದಬೇಕು, ಎಷ್ಟೊತ್ತು ಡ್ಯಾನ್ಸ್ ಮಾಡಬೇಕು. ಬರೀ ಡ್ಯಾನ್ಸ್ ಅಂತಲೇ ಅಲ್ಲ, ಬೇರೆ ಕಲೆನಾದರೂ ಅಷ್ಟೇ, ಗೊತ್ತಾಯ್ತಾ? ಥ್ಯಾಂಕ್ ಯು. ಮತ್ತು ಇನ್ನೊಂದು ನಿಮಗೆ ಹೇಳ್ತೀನಿ, ನಾಟ್ ಓನ್ಲಿ ಭರತನಾಟ್ಯ, ನಿಮ್ಗೆ ಯಾವ ಕಲೆ ಇಂಟ್ರೆಸ್ಟ್ ಇದೆಯೋ ಸೇರ್ಕೊಳ್ಳಿ. ವಿ ಪಿಲ್ಲೈ ಹೇಳಿದಾರಲ್ವಾ, ವೀಣೆ ಇದೆ, ಸಂಗೀತ ಇದೆ, ಹಿಂದೂಸ್ತಾನಿ ಸಂಗೀತ ಕೂಡ ಇದೆ, ಕರ್ನಾಟಕ ಸಂಗೀತನೂ ಇದೆ, ತಬಲಾ ಕ್ಲಾಸಸ್ ಇದೆ, ಆಮೇಲೆ ವಯಲಿನ್ ಇದೆ, ಕೀಬೋರ್ಡ್, ಭರತನಾಟ್ಯ, ಡ್ರಾಯಿಂಗ್ ಇದೆ. ಸೊ ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇದೆಯೋ ಅದಕ್ಕೆ ಸೇರ್ಕೊಳ್ಳಿ. ನಾವು ಭರತನಾಟ್ಯಕ್ಕೆ ಎಲ್ಲರೂ ಸೇರ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ. ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇದೆಯೋ ಅದಕ್ಕೆ ಸೇರ್ಕೊಳ್ಳಿ. ಓದೋದು ಇಂಪಾರ್ಟೆಂಟ್, ನಾನು ಒಪ್ಕೋತೀನಿ, ಬಟ್ ಈಕ್ವಲ್ ಇಂಪಾರ್ಟೆಂಟ್ ಇದಕ್ಕೂ ಕೊಡಿ. ಮತ್ತು ಹೆಚ್ಚು ಟೈಮಲ್ಲಿ ನಿಮಗೆ ಎಷ್ಟುವರೆಗೂ ಬರುತ್ತೋ ಅಷ್ಟುವರೆಗೂ ನಾವು ಹೇಳ್ಕೊಡ್ತೀವಿ. ಕಲೀಲಿಕ್ಕೆ ಒಂದೇ ಟೈಮ್ ಹೇಳಿ ಕಳಿಸೋದಿಲ್ಲ. 10 ಟೈಮ್ ಒಂದೇ ನೈಟ್ 10 ಟೈಮ್ ಪ್ರಾಕ್ಟೀಸ್ ಮಾಡಿಸ್ತೀವಿ. ಮಾಡಿಸಿ ನಿಮಗೆ ಬರೋವರೆಗೂ ಮನೆಗೆ ಕಳಿಸಲ್ಲ. 7 o'clock ಆದರೂ ಕೂಡ ನಾವು ಕೂಡಿಸ್ಕೊಂಡು ಪಾಠ ಮಾಡ್ತೀವಿ. ಹಾಗಾಗಿ ನಿಮಗೆ ಹೊರಗಡೆ ಅವರು ಪಾಠ ಮಾಡೋಕ್ಕೂ ನಾವಿಲ್ಲಿ ಶಾಲೆ ಕಲಾಭಾಗದಲ್ಲಿ ಏನು ಪಾಠ ಮಾಡೋಕ್ಕೂ ಭಾರಿ ವ್ಯತ್ಯಾಸ ಇದೆ. ಹಾಗಾಗಿ ನೀವು ಕಡಿಮೆ ಫೀಸಲ್ಲಿ ಹೆಚ್ಚು ವಿದ್ಯೆನ ಕಲಿತೀವಿ.